ಕಿರುತೆರೆ ವಾಹಿನಿಗಳಲ್ಲಿ ಹೊಸ ಹೊಸ ಬಗೆಯ ರಿಯಾಲಿಟಿ ಶೋಗಳನ್ನು ಪ್ರಸಾರ ಮಾಡಲಾಗ್ತಿದೆ. ಶನಿವಾರ ಭಾನುವಾರ ಬಂದ್ರೆ ಸಾಕು, ಪ್ರೇಕ್ಷಕರು ರಿಯಾಲಿಟಿ ಶೋ ನೋಡಿ ವಾರದ ಟೆನ್ಷನ್ ಕಡಿಮೆ ಮಾಡಿಕೊಳ್ತಾರೆ. ಆದ್ರೀಗ ವೀಕ್ಷಕರು ರಿಯಾಲಿಟಿ ಶೋಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಹೆಸರಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ಸ್, ಅಸಹ್ಯಕರವಾದ ಸನ್ನಿವೇಶ ಕ್ರಿಯೇಟ್ ಮಾಡೋದೇ ಮನರಂಜನೆ ಅಂತ ಕೇಳ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೋ? ಯಾವ ಶೋ ವಿರುದ್ಧ ವೀಕ್ಷಕರು ಅಸಮಾಧಾನ ಹೊರಹಾಕ್ತಿದ್ದಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಲರ್ಸ್ ಕನ್ನಡ ವಾಹಿನಿ ಯಾವಾಗಲೂ ವೀಕ್ಷಕರಿಗೆ ಮನರಂಜನೆ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಸದಾ ಹೊಸ ಹೊಸ ಸೀರಿಯಲ್ಸ್, ರಿಯಾಲಿಟಿ ಶೋಗಳ ಮೂಲಕ ವೀಕ್ಷಕರನ್ನ ರಂಜಿಸ್ತಿದೆ. ಇತ್ತೀಚೆಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಮಜಾ ಟಾಕೀಸ್ ಆರಂಭಗೊಂಡಿದೆ. ಇವೆರಡು ಶೋಗಳು ವೀಕ್ಷಕರಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿತ್ತು. ಇನ್ಮುಂದೆ ಮಜಾ ಫಿಕ್ಸ್ ಅಂತ ಹೇಳಿದ್ರು. ಆದ್ರೀಗ ವೀಕ್ಷಕರ ನಿರೀಕ್ಷೆ ಹುಸಿಯಾಗಿದೆ. ಇದೀಗ ಈ ಶೋನಲ್ಲಿ ಮನರಂಜನೆಗಿಂತ ಬರೀ ಡಬಲ್ ಮೀನಿಂಗ್ ಡೈಲಾಗ್ಸ್, ಅಸಹ್ಯ ಅನ್ನಿಸೋ ಸನ್ನಿವೇಶಗಳಿವೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಹೌದು, ಮಜಾ ಟಾಕೀಸ್ ಕಳೆದ ಸಂಚಿಕೆಯಲ್ಲಿ ಕುರಿ ಪ್ರತಾಪ್ ತುಕಾಲಿ ಸಂತ್ವನ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಪರಿಚಯ ಮಾಡಿಕೊಂಡಿದ್ರು. ಈ ವೇಳೆ ಇವರ ಟ್ಯಾಲೆಂಟ್ ಇದು ಅಂತ ಸನ್ನೆ ಮೂಲಕವೇ ಪರಿಚಯ ಮಾಡಿಸಿದ್ರು. ಅದಾದ್ಮೇಲೆ ಮದುವೆ ಆದ್ರೆ ಮಾತ್ರ ಆಸ್ತಿ ಅನ್ನೋ ಸನ್ನಿವೇಶವೊಂದನ್ನ ಕ್ರಿಯೇಟ್ ಮಾಡಲಾಗಿತ್ತು. ಆಗ ಕುರಿ, ಶ್ರೀ ಯು ಆರ್ ಫ್ರೀ, ಪಿಂಕಿ ಇವತ್ತು ಒಂದಿನ ನನ್ನ ಜೊತೆ ಬರ್ತೀಯಾ, ಬೇಕಾದ್ರೆ ನಿನ್ಗೆ ದುಡ್ಡು ಕೊಡ್ತೀನಿ ಅಂತ ಕೇಳಿದ್ರು. ಅದಲ್ಲದೆ ಈ ವಾರದ ಸಂಚಿಕೆಯಲ್ಲೂ ಕುರಿ ಪ್ರತಾಪ್ ಚಿತ್ರ ವಿಚಿತ್ರ ಸೌಂಡ್ ಮಾಡಿದ್ದಾರೆ. ಇದು ವೀಕ್ಷಕರಲ್ಲಿ ಅಸಮಾಧಾನ ಮೂಡಿಸಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಕಾಮೆಂಟ್ಸ್ ಮಾಡ್ತಿದ್ದಾರೆ ವೀಕ್ಷಕರು. ಇವುಗಳು ಸುಮ್ಮನೆ ನಾಲ್ಕಾಣೆ ದುಡ್ಡು ಮಾಡಿಕೊಳ್ಳೋಕೆ ನಾಟಕ ಮಾಡ್ತವೆ ಅಷ್ಟೇ, ಪ್ರಯೋಜನ ಏನೂ ಇಲ್ಲ. ಮಜಾ ಇಲ್ಲದ ಮಜಾ ಟಾಕೀಸ್. ಇದರಲ್ಲಿ ಓವರ್ ಆಕ್ಟಿಂಗ್, ಡಬಲ್ ಮೀನಿಂಗ್ ಸಂಭಾಷಣೆ ಮತ್ತು ಅಶ್ಲೀಲ ಮಾತುಗಳು ಇದೆ. ಮಜಾ ಟಾಕೀಸ್ ಮಜಾ ಇಲ್ಲದಿರೋ ಟಾಕೀಸ್. ಮೊದಲು ಡಬಲ್ ಮೀನಿಂಗ್ ಮಾತಾಡೋರನ್ನ ತೆಗೆದು ಹಾಕಿ, ಆಗ ನಿಮ್ಮ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ. ಗಿಲಿಗಿಲಿಯಲ್ಲಿ ಇವರನ್ನೆಲ್ಲ ನೋಡಿ ಸಾಕಾಗಿದೆ. ಇನ್ಮೇಲಾದ್ರೂ ದಯವಿಟ್ಟು ಕುಟುಂಬ ಸಮೇತ ನೋಡುವಂತ ಕಾರ್ಯಕ್ರಮಗಳನ್ನ ನಡೆಸಿಕೊಡಿ ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಮತ್ತೊಂದು ಕಾರ್ಯಕ್ರಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ. ಇದು ಕೂಡ ವೀಕ್ಷಕರಿಗೆ ಅಸಮಾಧಾನ ತರಿಸಿದೆ. ಹೆಸರಿಗೆ ತಕ್ಕಂತೆ ಈ ಕಾರ್ಯಕ್ರಮ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುತ್ತೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ಇಲ್ಲೂ ಕೂಡ ಅದೇ ಹಾಡು, ಅದೇ ರಾಗ ಅನ್ನೋ ತರ ಆಗಿದೆ. ಈ ಶೋನಲ್ಲಿ ನಿವೇದಿತಾ ಗೌಡ ಉಗುರು ಬಾರಿ ಹೈಲೈಟ್ ಆಗಿತ್ತು. ನಿವೇದಿತಾ ಗೌಡ 2-3 ಇಂಚಿನ ಉಗುರು ಹಾಕಿಕೊಂಡು ಶೋ ಅಪ್ ಮಾಡಿದ್ರು. ಅದರಲ್ಲೇ ಮುದ್ದೆ ತಿಂತೀನಿ, ಫ್ರೂಟ್ಸ್ ಕಟ್ ಮಾಡ್ತೀನಿ ಅಂದಿದ್ರು. ಅದಾದ್ಮೇಲೆ ಉಗುರಿನಲ್ಲಿ ಬಾಳೆಹಣ್ಣು ಕಟ್ ಮಾಡಿ ಮಂಜು ಹಾಗೂ ಪ್ರಶಾಂತ್ಗೆ ತಿನ್ನಿಸಿದ್ರು. ಬಳಿಕ ತನ್ನಂತೆ ಉಗುರು ಅಂಟಿಸಿಕೊಂಡು ಇಡೀ ದಿನ ಇರಬೇಕು ಅಂತ ಬಾಯ್ಸ್ಗೆ ಸವಾಲು ಕೂಡ ಹಾಕಿದ್ರು ನಿವೇದಿತಾ. ಬಳಿಕ ಕಳೆದ ಸಂಚಿಕೆಯಲ್ಲಿ ಬಾಯ್ಸ್ ಸವಾಲು ಸ್ವೀಕರಿಸಿ ನಿವೇದಿತಾ ಗೌಡಗೆ ಗುಲಾಬ್ ಜಾಮೂನ್ ತಿನ್ನಿಸಿದ್ರು. ಈ ಸೀನ್ ಅಲ್ಲಿದ್ದವರಿಗೆ ಮಾತ್ರ ಅಲ್ಲ, ವೀಕ್ಷಕರಿಗೂ ವಾಕರಿಕೆ ತರಿಸಿತ್ತು. ಇದೀಗ ವೀಕ್ಷಕರು ಈ ಶೋ ವಿರುದ್ಧ ಕೂಡ ಅಸಮಾಧಾನ ಹೊರ ಹಾಕಿದ್ದಾರೆ. ಈ ವಾಹಿನಿಗೆ ಸದಭಿರುಚಿಯ ಕಾರ್ಯಕ್ರಮಗಳೇ ಇಲ್ವಾ? ಹೆಣ್ಮಕ್ಳು ಇಷ್ಟೊಂದು ಸಾಧನೆ ಮಾಡಿದ್ದಾರೆ. ಈ ಶೋ ಇಂದ ಹೆಣ್ಮಕ್ಳ ಮಾನ ಮರ್ಯಾದೆ ಹೋಗ್ತಿದೆ. ತುಂಬಾ ಚೀಪ್ ಆಗಿ ತೋರಿಸ್ತಿದ್ದಾರೆ. ಮೈಮಾಟ ತೋರಿಸೋದು, ಅಪ್ಡೇಟ್ ಆಗಿದೀವಿ ಅಂತ ಶೋಕಿ ಮಾಡೋದನ್ನೇ ತೋರಿಸ್ತಾರೆ. ಈ ಶೋನಿಂದ ಮುಂದೆ ಹೆಣ್ಮಕ್ಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಮತ್ತೆ ಕೆಲವರು ಇದೊಂದು ಆಟ ಅಂತ ಅಂದ್ಕೋಬೇಕು. ಚಡ್ಡಿ ಉದ್ಘಾಟನೆ, ಅದರ ಬಗ್ಗೆ ಸುದೀರ್ಘ ಚರ್ಚೆ, ನಾಲಿಗೆ ಮೇಲೆ ಹಿಡಿತ ಇಲ್ಲದ ಮಾತುಗಳು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.